ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಮೊದಲನಿಗೆ ಫಸ್ಟ್ ನಾನು ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋನ ತಡವಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ನಂಗೆ ಗೊತ್ತು ಹಬ್ಬ ಆಗಿ ಒಂದು 4 ಡೇಸ್ ಆಗಿದೆ, ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ. ಸ್ವಲ್ಪ ಎಡಿಟಿಂಗ್ಗೆ ಟೈಮ್ ಮಾಡಿಕೊಂಡು ಇವಾಗ ಫ್ರೀ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಹಬ್ಬದ ದಿವಸ, ಆಮೇಲೆ ಹಬ್ಬದ ಹಿಂದಿನ ದಿವಸ ಎಲ್ಲನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಶಾಪಿಂಗ್ ಹೋಗಿದ್ದಾಗಿರ್ಬೋದು, ಕ್ಲೀನ್ ಮಾಡಿರೋದಾಗಿರ್ಬೋದು, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆವಾಗ ಇಟ್ಕೊಂಡಿದ್ದೆ, ಯಾವಾಗ ಇಟ್ಕೊಂಡಿದ್ದೆ ನನಗೂ ನೆನಪಿಲ್ಲ. ಸೊ ಎಲ್ಲನೂ ಹಾಕಿ ಹಂಗೆ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ನಾವು ಮುಗಿಸ್ಕೊಂಡಿದ್ದು ಫಸ್ಟು ಸಂತೆ, ಬಿಕಾಸ್ ಮನೆಗೆ ತರಕಾರಿ, ಆಮೇಲೆ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ಅನ್ನೋದಕ್ಕೂ ಮೇಯ್ನ್ ಬೇಕಾಗಿರೋದು ತರಕಾರಿ ಅಲ್ವಾ, ಅಡುಗೆಗೆ ಮುಖ್ಯವಾಗಿ. ಸೊ ಅದಕ್ಕೋಸ್ಕರ ಫ್ರೈಡೇನೇ ಸಂತೆಗೆ ಹೋಗಿ ಎಲ್ಲನೂ ತೊಗೊಂಡು ಏನೇನು ಬೇಕು ಅಂತೆಲ್ಲ ಬಂದು ಫ್ರೈಡೇನೇ ಹೋಗ್ಬಿಟ್ಟಿದ್ವಿ. ಬಿಕಾಸ್ ಹಬ್ಬದ ದಿನ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದಕ್ಕೋಸ್ಕರ ತೆಂಗಿನಕಾಯಿ ಎಲ್ಲ, ಅಡುಗೆಗೆ ತೆಂಗಿನಕಾಯಿ ಅಂತೆ, ಆಮೇಲೆ ಈರುಳ್ಳಿ ಅದು ಇದು ಎಲ್ಲ ತೊಗೊಬಂದಿದ್ವಿ. ಇನ್ನು ಹಬ್ಬಕ್ಕೆ ಇನ್ನೊಂದು ವಾರ ಇದೆ ಅಂದರೆ ಲಾಸ್ಟ್ ಸಂಡೇನೇ ನಾವೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ನಮಗೆ ಅದ್ರ ಹಿಂದಿನ ದಿವಸ ಅಮ್ಮ ಮಂತ್ರಾಲಯ ಹೋಗಿದ್ರು. ಸೊ ಅದಾದಮೇಲೆ ನಾವು ಪಾಪುಗೆ ಮುಡಿ ಕೊಡೋಕೆ ಹೋಗಿದ್ವಿ, ಎಲ್ಲನೂ ಮೆಸ್ಸಪ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಏನೂ ಕ್ಲೀನ್ ಮಾಡೋಕ್ಕೂ ಆಗಲಿಲ್ಲ ಕರೆಕ್ಟಾಗಿ. ಅವತ್ತು ಒಂದೇ ಡೇ, ಸ್ಯಾಟರ್ಡೇ ಸಂಡೇ 2 ಡೇಸಲ್ಲೇ ಫುಲ್ ಹೋಲ್ ಮನೇನ ಕ್ಲೀನ್ ಮಾಡಿ ಹಾಕಿದ್ವಿ. ಸೊ ಬಾಕ್ಸಸ್ ಎಲ್ಲ ತೆಗೆದು, ಅಡುಗೆ ಮನೆ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಹಾಲಲ್ಲಿ ಕಿಟಕಿ ಅದು ಇದು ಎಲ್ಲನೂ ಪ್ರತಿಯೊಂದೂ ಆವತ್ತೇ ಕ್ಲೀನ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಎಲ್ಲ ಮೆಸಪ್ ಆದಾಗ ವೀಡಿಯೋ ಇಟ್ಕೊಂಡಿದ್ದೆ. ಅದಾದಮೇಲೆ ರೆಡಿ ಆದಮೇಲೆ ಕ್ಲೀನ್ ಮಾಡಿದ್ಮೇಲೆ ವೀಡಿಯೋನೇ ಮಾಡ್ಕೊಂಡು ಮರ್ತೋದೆ. ಆಮೇಲೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಬಂದು ಶಾಪಿಂಗು. ಏನು ಗೈಸ್, ಬಜೆಟ್ಟು ಶಾಪಿಂಗ್ ಅಂತೂ ಯಪ್ಪ ಎಷ್ಟು ಎತ್ಕೊಂಡು 5,000 6,000 ಎತ್ಕೊಂಡ್ರು ಒಂದೇ ನಿಮಿಷಕ್ಕೆ ಧೂಳಾಗ್ಬಿಡ್ತೈತೆ. ಅದು ಬರೀ ಏನಕ್ಕೆ, ಬರೀ ಹಣ್ಣಿಗೆ ಆಮೇಲೆ ತರಕಾರಿ, ಅದಕ್ಕೆ ಇದಕ್ಕೆ ಎಷ್ಟು ರೇಟ್ ಅಂತೀರ. ಈ ಸತಿ ಅಂತೂ 1 kg ಆ್ಯಪಲ್ಲು 450-500 ಮಾಡಾಕ್ಬಿಟ್ಟಿದ್ದಾರೆ. ಅದನ್ನು 1 kgಗೆ ಅಮ್ಮಮ್ಮ ಅಂದರೆ ಬಂದರೆ ಒಂದು 5ರಿಂದ 6 ಹಣ್ಣು ಬರ್ಬೋದು ಅಷ್ಟೇ. ಅದು ಸಣ್ಣ ಇದ್ದರೆ, ದಪ್ಪ ಆಯಿತು ಅಂದರೆ ಒಂದು 4 ಹಣ್ಣು ಬರುತ್ತೆ ಅಷ್ಟೇ. ಡಾಕ್ಟರ್ ಪ್ರಕಾರ 1 ಆ್ಯಪಲ್ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳಿದ್ದಾರೆ. ಬಟ್ ಡೈಲಿ ಒಂದೊಂದು ಆ್ಯಪಲ್ ಬೇಕು ಅಂದರೆ ಹೀರೋ ಬರೋ ಕಾಸಲ್ಲಿ ಆ್ಯಪಲ್ಗೆ ಸುರಿಬೇಕು ಅಂತ ಅಂದ್ಕೊಂಡೆ. ಸೊ ಆಮೇಲೆ ನಮ್ಮ ಮನೆ ಹಬ್ಬ, ಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಯಿತು. ಸೊ ಆ್ಯಕ್ಚುಲಿ ಇದು ಬ್ಯಾಕ್ಗ್ರೌಂಡು ಸೆಟ್ ಮಾಡಿದ್ದು, ಆಮೇಲೆ ಅದೇ BTS ಶೂಟ್ಸ್ ಎಲ್ಲ ನಾನು ದೇವರನ್ನೇ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ನನಗೆ ಥರ್ಸ್ಡೇನೂ ರಜಾ ಇರಲಿಲ್ಲ, ಆಮೇಲೆ ಫ್ರೈಡೇನೂ ರಜಾ ಇಲ್ಲ. ವರ್ಕಿಂಗ್ ಇರೋದ್ರಿಂದ ನಾನು ಯಾವುದೇ ರೀತಿ ಶೂಟ್ ಮಾಡೋಕ್ಕಾಗಲಿಲ್ಲ. ನೈಟ್ ಆಲ್ಮೋಸ್ಟ್ ನಾವು ಮಲಗೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು, ಗುರುವಾರ ನೈಟು. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಎದ್ದು ಮಮ್ಮಿ ಪೂಜೆ ಎಲ್ಲ ಮಾಡ್ತಿದ್ರು. ಹಂಗೆ ನನಗೆ ಲಾಗಿನ್ ಇತ್ತು. ಸೊ ಲಾಗಿನ್ ಆಗಿ ಮಮ್ಮಿ ಪೂಜೆ ಮಾಡ್ತಾ ಇರೋದನ್ನೆಲ್ಲ ಶೂಟ್ ಮಾಡಿಕೊಂಡೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಲಕ್ಷ್ಮಿಗೆ ಅಲಂಕಾರ ಆಗಿರ್ಬೋದು, ಆಮೇಲೆ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಎಲ್ಲರೂ ಬಂದವರೆಲ್ಲ ಇಷ್ಟಪಟ್ಟರು. ಬ್ಯಾಕ್ ಡ್ರಾಪ್ ಸಕ್ಕತ್ತಾಗಿದೆ ಅಂತೇಳಿ. ಲಾಸ್ಟ್ ಟೈಮ್ ಮಾಡಿಲ್ಲ ಅರ್ಷಿತಾ, ಸಕ್ಕತ್ತಾಗಿ ಬಂದಿತ್ತು ಅದನ್ನೂ. ಸೊ ಈ ಸತಿ ಮಾಡಿದ್ದೂ ಅಷ್ಟೇ ಸಿಂಪಲ್ಲಾಗಿ ಲಕ್ಷ್ಮಿಗೆ ಆ ಸ್ಯಾರಿ ಬಂದು ಲೈಟ್ ಪಿಂಕ್ ಆಗಿರೋದ್ರಿಂದ ಕಾಂಟ್ರಾಸ್ಟ್ ಲೋಟಸ್ ಕಲರು ಕಾಂಟ್ರಾಸ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೆ ಲಕ್ಷ್ಮಿ ಅಂತ ಮುದ್ದಾಗಿ ಕಾಣಿಸ್ತಾ ಇತ್ತು. ಇನ್ನು ಲಕ್ಷ್ಮಿ ಹಬ್ಬ ಅಂತೂ ನಾನು ಚಿಕ್ಕ ಹುಡುಗಿಯಿಂದ ನಮ್ಮ ಫೇವರೆಟ್ ಹಬ್ಬ ಅಂತ ಹೇಳ್ಬೋದು. ಬಿಕಾಸ್ ನಾವು ಯಾವುದು ಅತಿ ಹೆಚ್ಚಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಬಟ್ ಲಕ್ಷ್ಮಿ ಹಬ್ಬ ಅಂತೂ ಒಂಥರ ಎಲ್ಲ ನಾವೆಲ್ಲರ ಮನೆಗೂ ಹೋಗ್ತಾಯಿದ್ವಿ. ಎಲ್ಲರ ಮನೆಗೆ ಹೋಗಿ ಅಷ್ಟಂಗ ತೊಗೊಬರೋದಾಗಿರ್ಬೋದು, ಅವ್ರು ನಮ್ಮ ಮನೆಗೆ ಬಂದು ಅಷ್ಟಂಗ ತೊಗೊಬರೋದಾಯಿತು. ಇನ್ನು ನಾವು ಚಿಕ್ಕ ಮಕ್ಕಳಿದ್ರಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಗೈಸ್ ನನಗೆ. ನಾನಂತೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ಕವರ್ ಎತ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಮನೆಗೆ ಹೋಗಿ ಆಂಟಿ ಮಮ್ಮಿ ಕರೀತಿದ್ದಾರೆ, ಅಷ್ಟಂಗ ಇಸ್ಕೊಳಕ್ಕೆ ಬರ್ಬೇಕಂತೆ ಅಂತ ಹೇಳಿ ಮನೆಗೂ ಹೋಗಿ ಅಷ್ಟಂಗ ಆಂಟಿ ಅವ್ರಿಗೆ ಹೇಳ್ಬಿಟ್ಟು ಬರ್ತಾಯಿದ್ದೆ. ಅವ್ರ ಮನೇಲೂ ಲಕ್ಷ್ಮಿ ಕೊಡ್ತಾಯಿದ್ರು, ಒಬ್ಬೊಬ್ಬರು ಅವರು ಅಷ್ಟಂಗ ಕೊಡ್ತಾಯಿದ್ರು, ಇನ್ನೂ ಒಬ್ಬೊಬ್ಬರು ಮನೇಲಿ ಮಾಡ್ತಾ ಇರಲಿಲ್ಲ. ಸೊ ಅವ್ರನ್ನ ಪ್ರತಿಯೊಂದು ಮನೆಗೂ ಕರೀತಾಯಿದ್ದೆ. ಲಿಟ್ರಲಿ ಎಷ್ಟು ಮನೆಗೆ ಹೋಗ್ತಾಯಿದ್ವಿ ಅಂದರೆ ನಾವು ಚಿಕ್ಕ ಹುಡುಗರಿದ್ದಾಗ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದರೂ 20-25 ಮನೆ ಓಡಾಡ್ಕೊಂಡು ಬರ್ತಾಯಿದ್ದೆ. ಸೊ ನಮ್ಮ ಏರಿಯಾಲೆಲ್ಲಿರೋ ಹುಡುಗಿರೆಲ್ಲನೂ ಜೊತೆ ಗುಂಪು ಮಾಡಿಕೊಂಡು ಎಲ್ಲರೂ ನೀಟಾಗಿ ಲಂಗ ಬ್ಲೌಸು ಇಲ್ಲ ಏನಾದರೂ ಒಂದು ಡ್ರೆಸ್, ಎತ್ನಿಕ್ ವೇರ್ ಡ್ರೆಸ್ ಥರ ಹಾಕೊಂಡು ಅಷ್ಟು ಚೆನ್ನಾಗಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಹೋಗ್ತಿದ್ವಿ. ಬಟ್ ಇವಾಗೆಲ್ಲ ಟೈಮ್ ಎಷ್ಟು ಬೇಗ ಆಗುತ್ತೆ ಅಂದರೆ ನಮಗೆ ಹಾಲಿಡೇ ತೊಗೊಳಕ್ಕೆ ಕೂಡ ನಮ್ಗೆ ಇಲ್ಲಿ ಆಗೋಲ್ಲ. ಬಿಕಾಸ್ ನನಗೆ ಲಾಸ್ಟ್ ವೀಕಲ್ಲೇ ಒಂದು ಹಾಲಿಡೇ ಪಾಪುಗೆ ಮುಡಿ ಕೊಡಬೇಕಾದ್ರೆ ಹಾಲಿಡೇ ಹಾಕಿದೆ ಅಂತೇಳಿ ಈ ಸತಿ ಹಾಲಿಡೇ ಸಹ ತೊಗೊಳಕ್ಕೆ ಟೈಮ್ ಸಿಗಲಿಲ್ಲ. ಸೊ ಹಂಗಾಗಿ ನಾರ್ಮಲಾಗಿ ರೆಡಿಯಾಗಿದೆ. ನಾನು ಒಂದು ಸಿಂಪಲಾಗಿ ಒಂದು ಕಾಟನ್ ಸ್ಯಾರಿ, ಆ್ಯಕ್ಚುಲಿ ಇದು ಮುಡಿ ಕೊಡೋಕ್ಕೆ ಪಾಪುಗೆ ಅಂತೇಳಿದ್ದವಾಗ ಆವಾಗ ಉಟ್ಕೊಳ್ಳೋಣ ಅಂತೇಳಿ ಆರ್ಡ್ರ್ ಮಾಡಿದ್ದೀವಿ ಸ್ಯಾರಿನ. ಬಟ್ ಆವತ್ತು ಟ್ರಾವೆಲಿಂಗ್ ಇರೋದ್ರಿಂದ ಇವಳನ್ನ ಮೇಂಟೈನ್ ಮಾಡಿಕೊಂಡು ನಾನು ಸ್ಯಾರಿನ ನನ್ನನ್ನು ನಾನು ಸ್ಯಾರಿಯಲ್ಲಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಹಾಕ್ಕೊಂಡಿಲ್ಲ. ಹಬ್ಬಕ್ಕೆ ಹಾಕೋಣ ಅಂತೇಳಿ ಹಂಗೆ ಎತ್ತಿಟ್ಟಿದ್ದೆ. ಬಟ್ ಹಬ್ಬದ ದಿವಸ ಹಾಕೊಂಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸ್ವಲ್ಪ ಬ್ಲೌಸ್ ಲೂಸ್ ಇತ್ತು, ಸ್ಟಿಚ್ ಮಾಡ್ಸೋಕ್ಕೂ ಟೈಮ್ ಇಲ್ಲ ನನಗೆ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಹಾಕ್ಕೋಬೇಕಾದ್ರೆ ಸ್ಟಿಚ್ ಮಾಡ್ಸೋಕೊಂಡು ಸಕ್ಕತ್ತಾಗಿತ್ತು. ಬಟ್ ಕಲರ್ ಕಾಂಬಿನೇಷನ್ನು ಬ್ಲೌಸ್ಗೆ ಆ ಸ್ಯಾರಿಗೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟು. ಮಮ್ಮಿನೋ ಚಿಕ್ಕಮ್ಮ ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಯಾರಿ ಅಂತೇಳಿ.
ಸೊ ಅದಾದಮೇಲೆ ಪಾಪುಗೆ ಫೀಡ್ ಮಾಡಿ ಆಮೇಲೆ ಪಾಪುನೆಲ್ಲ ತಿನ್ನಿಸಿ ಆಮೇಲೆ ಲಾಗಿನ್ ಆಗಿ ಹಂಗೆ ಹಾಫ್ ಡೇ ಮಾಡಿಕೊಂಡು ಅಲ್ಲಿಗೆ ಊರಿಗೆ ಹೋಗಬೇಕಿತ್ತು. ಬಿಕಾಸ್ ಅತ್ತೆ ಮನೇಲೂ ಹಬ್ಬ ಮಾಡಿದರು. ಸೊ ಅತ್ತೆ ಪಾಪ ಎಲ್ಲ ರೆಡಿ ಮಾಡಿಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತೀರಿ, ಯಾವಾಗ ಬರ್ತೀರಿ ಅಂತೇಳಿ ಅಲ್ಲಿ ಹೋಗಿ ಅವತ್ತಿನ ಡೇ ಅಲ್ಲಿ ಸ್ಪೆಂಡ್ ಮಾಡಿ ಆಮೇಲೆ ನಾವು ರಿಟರ್ನ್ ಆಗಿದ್ದು ಮನೆಗೆ. ಇನ್ನು ಅಲ್ಲಿ ಹೋದ್ಮೇಲಂತೂ ನಾನು ಏನೂ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಪಾಪನ ನೋಡಿಕೊಂಡು ಆಮೇಲೆ ಎಲ್ಲ ಕೆಲಸ ಇದ್ದರಿಂದ ಲಾಗಿನ್ ಮಾಡಿಕೊಂಡು ಅವಳನ್ನ ಮಲಗಿಸಿ ಅವಳನ್ನ ತಿನ್ನಿಸಿ ಅದೇ ಕಷ್ಟ ಆಗೋಯಿತು. ಅದಕ್ಕೋಸ್ಕರ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಮನೆ ಲಕ್ಷ್ಮೀನ ವ್ಯೂನ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ನೋಡ್ಕೊಂಬನ್ನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ವಿಡಿಯೋನ. ಇನ್ನು ಹಬ್ಬದ ಊಟಕ್ಕೆ ಬಂದರೆ, ಹಬ್ಬ ಅಂತಂದ್ರೆ ವೆರೈಟಿ ಊಟ ಮಾಡೋದು. ಅದರಲ್ಲೂ ಲಕ್ಷ್ಮೀ ಹಬ್ಬ ಬಂದರೆ ಒಬ್ಬಟ್ಟಂತೂ ಮಿಸ್ಸೇ ಇಲ್ಲದೆ ಇರುತ್ತೆ. ಸೊ ನಮ್ಮ ಮನೇಲಿ ಹೋಳಿಗೆ, ಆಮೇಲೆ ಬಾಳೆಕಾಯಿ ಬಜ್ಜಿ, ಆಮೇಲೆ ಕೋಸಂಬರಿ, ಬೀನ್ಸ್ ಪಲ್ಯ, ಪಾಯಸ, ಪುಳಿಯೋಗರೆ, ರಸಮ್ಮು, ಇದ್ರ ಜೊತೆಗೆ ಕಳ್ಳೆಗೊಜ್ಜು ಮಾಡಿದ್ರು. ಸೊ ಅದೊಂದು ಮಿಸ್ ವಿಡಿಯೋದಲ್ಲಿ ಹಾಕೋದು. ಬಟ್ ಎಲ್ಲನೂ ಸಕ್ಕತ್ತಾಗಿತ್ತು. ತಿಂದು ನನ್ನ ಹಬ್ಬನ ಈ ಥರ ಮುಗಿಸ್ದೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮತ್ತೆ ಮುಂದಿನ ವಿಡಿಯೋ ಸಿಗಲ್ಲ. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.